ಇಲ್ಲಿನ ಹೊಸ ಗಾಂಧಿನಗರದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಕಳೆದ 35 ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಗಣೇಶ ಮಂಡಳದ ಆಕಾಶ್ ಕಮಲಾಪುರ್ ಹೇಳಿದರು. ಬೆಳಗಾವಿಯಲ್ಲಿ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಸಾರ್ವಜನಿಕ ಗಣೇಶ ಮೂರ್ತಿಗೆ ತನ್ನದೇ ಆದ ಇತಿಹಾಸ ಇದೆ. ಹೊಸ ಗಾಂಧಿನಗರದಲ್ಲಿ ಕಳೆದ 35 ವರ್ಷಗಳಿಂದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ. ನಮ್ಮ ಗಲ್ಲಿಯ ಜನರ ಸಹಕಾರ ಸಾಕಷ್ಟಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು. ಆಕಾಶ್ ಕಮಲಾಪುರ್ ಅಂತ 35 ವರ್ಷ ಅದನ್ನ ಎಲ್ಲ ಚಲೋ ಐತನ. ಖರೆ ಎಲ್ಲರೂ ನೀವು ಬಂದು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದೆ ಅಂದ್ರೆ ನಮಗಿನ್ನ ಚಲೋ ಅನ್ನಿಸ್ತೈತಿ. ನಮಗೂ ಒಂದು ಸ್ವಲ್ಪ ಉತ್ಸಾಹ ಬರ್ತೈತಿ. ಎಲ್ಲ ಮುಂದಿನ ವರ್ಷ ಮತ್ತೆ ಚಲೋ ತಂಗೆ ಮಾಡೋಕೆ ಬರ್ತಾರಣ್ಣ, ಹಂಗೇನಿಲ್ಲ. ಖರೆ ಆದಷ್ಟು ಇನ್ನೊಂದು ಸ್ವಲ್ಪ ಭಾಳ ಬರಾಕತ್ತಾರ ಅಂದ್ರೆ ನಮಗೂ ಒಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ. ನಾವೊಂದು 15-20 ಮೆಂಬರ್ಸ್ ಇದೇವಣ್ಣ. ಎಲ್ಲರೂ ನಮ್ದು ಫುಲ್ ಸಪೋರ್ಟ್ ಮಾಡಿ ನಾವೆಲ್ಲ ಡಿಸ್ಕಸ್ ಮಾಡಿ ನಾವೆಲ್ಲ ಕುಂದಿರ್ಸೇವಣ್ಣ. ನಮ್ಗಿಂತ ಫಸ್ಟ್ ಅವ್ರದ್ದು ಇನ್ನೊಂದು ಇತ್ತಣ್ಣ, ಅವ್ರದ್ದು ಅಷ್ಟು ಹಾಂ ಅವ್ರು ಅಷ್ಟು ಇದನ್ನು ಮೇಂಟೆನೆನ್ಸ್ ಅದು ಎಲ್ಲ ಚಲೋ ಮಾಡಲಿಲ್ಲ. ನಾವು ಎಲ್ಲ ಅವ್ರಿಗೆಲ್ಲ ಮಾತಾಡಿ 9 ಈಗ ಸ್ಟಾರ್ಟಿಂಗ್ನಿಂದ ನಾವು ಹಂಗೆ ಏರ್ಸ್ಕೊಂತಾನೆ ಬರ್ತೇವಣ್ಣ. ಈಗ 9 ಫೂಟಿಂದ ಐತಿ. ಮತ್ತಿನ್ನು ಮುಂದಿನ ವರ್ಷ ಎಲ್ಲ ಸಪೋರ್ಟ್ ಇತ್ತಂದ್ರೆ ಮತ್ತಿನ್ನೂ ಜಾಸ್ತಿ ಮಾಡೋದು. ಸ್ವಲ್ಪ ಎಲ್ಲರೂ ಕೂಡಿ ಸಪೋರ್ಟ್ ಮಾಡಿರಿ. ಹೊಸ ಗಾಂಧಿನಗರದ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಅತ್ಯಾಕರ್ಷಕ ವಿನ್ಯಾಸ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಣ ಭಕ್ತರು ದರ್ಶನ ಪಡೆದು ಸಹಕರಿಸಬೇಕು ಎಂದು ಕರೆ ನೀಡಿದರು. माझ्या सर्व हिंदू बांधवांना जय श्रीराम. आणि सर्व मंडळाला माझं एक बोलणं आहे की जसं आपण सर्व मंडळाला सपोर्ट करतो, आम्ही गणपती बघायला जातो सगळीकडं, तसंच न्यू गांधीनगरच्या राज्याला पण भेट द्या. सगळीजण सपोर्ट करा. ज्याच्या हाताने काय होत असेल ते ह्या मंडळाला मदत करावी. अजून ह्याच्यापेक्षा जास्त मोठ्या प्रमाणानं गणेश उत्सव करायचा माझं मनात आहे. मी आलो आहे ग्यांगवाडी. माझं नाव गजानन. मी तिथून इथं आता गणपती बघण्यासाठी आलो आहे. माझ्यासारखे सगळे बिंदू भाऊ सगळे एक होऊन ह्या मंडळाला सपोर्ट करा. आणि ह्याच्यापेक्षा चांगल्यानं बघायचं आहे आम्हाला. हे आम्ही पुढल्या वर्षी नक्कीच बघायचं आहे की आम्ही हे आमच्यावरची विश्वास आहे आमच्या हिंदू बांधवाला की सगळे ते येणार आहेत. पुढल्या वर्षी ह्याच्यापेक्षा अजून. संकल्प शिंदे, केएमएम काढा न्यूज, बेळगावी.